ತರಕಾರಿ ಪಲ್ಯ ಮಾಡ್ತಾರಲ್ಲ ಹಂಗೆ ಮಾಡಿಟ್ಬಿಟ್ಟಿದ್ದೆ ಮಸಾಲೆನ. ಅದರೊಳಗೆ ಇಷ್ಟೇ ಪಾಸ್ತಾ ಹಾಕಿದ್ದೆ. ಅದನ್ನು ತಿನ್ನಕ್ಕಾಗ್ದೇ ಮಗಳು ಒಂದು ಚೂರು ಏನು ಮಾತಾಡಿಲ್ಲ, ನನಗೆ ಬೇಜಾರಾಗುತ್ತೆ ಅಂತ. ಮಗಳೇ ಚೆನ್ನಾಗಿತ್ತ ಮಗಳೇ ಪಾಸ್ತಾ? ಇವತ್ತಿನ ಚೆನ್ನಾಗಿತ್ತು. ನನಗೆ ಖುಷಿ ಪಡ್ಸೋಕ್ಕೆ ಹಂಗೆ ಹೇಳ್ತಿರೋದಲ್ವಾ? ಏನು ಗೊತ್ತಾ, ಹೊಸ್ದಾಗಿ ಮಾಡ್ತಾ ಇರ್ತೀವಲ್ಲ, 7 ರೂಪಾಯಿ ಆಗುತ್ತೆ. ರೆಡಿ ಇದಕ್ಕೆ ಪಿಂಕ್ ಕಲರ್ ಹಾಕ್ಕೊಡಿ. ನಿನ್ನ ಪಾಲಿಶ್ ಹಾಕೊಳ್ಳ ತಿಂದು ಹಾಕ್ಕೊಡ್ತೀನಿ. ಎಲ್ರಿಗೂ ಶುಭೋದಯ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ನನ್ನ ಮಗಳಿಗೆ ಅರ್ಜೆಂಟಿಗೆ ಒಂದು ಸ್ವಿಮ್ಮಿಂಗ್ ಹೋಗಿತ್ತು. ಬರುವಾಗ ನನಗೆ ಇದು ಪಾಸ್ತಾ ಮಾಡಿಕೊಡಿ ಅಂತ. ನನಗೆ ಹೆಂಗೆ ಗೊತ್ತಾ, ನಾನು ಯಾವುದಾದ್ರೂ ಒಂದು ರೆಸಿಪಿನ ಯೂಟ್ಯೂಬಲ್ಲಿ ನೋಡ್ಬಿಟ್ಟಿರ್ತೀನಿ, ಚೆನ್ನಾಗಿರುತ್ತೆ. ಅದನ್ನ ನೋಡ್ಕೊಂಡು ಆ ಕ್ಷಣಕ್ಕೆ ಮಾಡಿ ಏನಾದರೂ ಅಡುಗೆ ಮಾಡಿದ್ರೆ ಸಖತ್ತಾಗಿ ಬಂದಿರುತ್ತೆ. ಅದೇ ರೆಸಿಪಿನ ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಏನಾದರೂ ಮಾಡ್ತೀನಿ ಅಂತ ಹೋದೆ ಅಂದರೆ ಅಡುಗೆನ ಕುಲ್ಗೆಡ್ಸ್ ಹಾಕ್ಬಿಡ್ತೀನಿ. ಇದೊಂದು ಪ್ರಾಬ್ಲಮ್ಮು. ನಾನು ಮಾಡಿದ ಅಡುಗೆ ಮತ್ತೆ ನನಗೆ ನೆನಪಿರೋದೇ ಇಲ್ಲ. ಅದೊಂದು ಪ್ರಾಬ್ಲಮ್ ಆಗಿ ನೆನ್ನೆ ನನ್ನ ಮಗಳು ಬಂದು ರಾತ್ರಿ ರೆಸಿಪಿ ಮಾಡಿಕೊಡಿ ಅಂತೂ ಬಂದು ಮಾಡೋದ್ರೊಳಗೆ ಹೆಂಗೆ ಆಗೋಗಿತ್ತು ಗೊತ್ತಾ. ಇದು ಹೋಗಲಿ, ಇನ್ನೂ ಬೆಟರ್. ಇದರೊಳಗೆ ಬಂದು ಇಷ್ಟು ಇರೋ ಪಾಸ್ತಾಕ್ಕೆ ಇಷ್ಟೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲನೂ ಹೆಚ್ಚಿ ಇದೆಲ್ಲ ಮಾಡಿ ತರಕಾರಿ ಪಲ್ಯ ಮಾಡ್ತಾರಲ್ಲ ಹಂಗೆ ಮಾಡಿಟ್ಬಿಟ್ಟಿದ್ದೆ ಮಸಾಲೆನ. ಅದರೊಳಗೆ ಇಷ್ಟೇ ಪಾಸ್ತಾ ಹಾಕಿದ್ದೆ. ಅದನ್ನು ತಿನ್ನಕ್ಕಾಗ್ದೇ ಮಗಳು ಪಾಪ ಏನೂ ಮಾತಾಡಿಲ್ಲ, ಒಂದು ಚೂರು ಏನೂ ಮಾತಾಡಿಲ್ಲ, ನನಗೆ ಬೇಜಾರಾಗುತ್ತೆ ಅಂತ. ಅದನ್ನೇ ರಾತ್ರಿ ಇನ್ನೊಂದು ಸ್ವಲ್ಪ ಪಾಸ್ತಾ ಜಾಸ್ತಿ ಬೇಯಿಸಿ ಹಾಕಿ ಇಷ್ಟು ತುಂಬಿಸಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಕೊಟ್ಟೆ. ಮಗಳೇ ಚೆನ್ನಾಗಿತ್ತ ಮಗಳೇ ಪಾಸ್ತಾ? ಚೆನ್ನಾಗಿತ್ತಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ನೆನ್ನೆ. ನಿನ್ನೆ ಈಗ ಇವತ್ತು ಜಾಸ್ತಿ ಆಗಿದೆ. ಆಗಿದೆಯಾ? ಮತ್ತೆ ತಿಂದ್ರಲ್ಲ, ಚೆನ್ನಾಗಿತ್ತಾ? ಇವತ್ತಿನ ಚೆನ್ನಾಗಿತ್ತು. ಎಷ್ಟು ಚುಳ್ಳಿ ಹೇಳ್ತೀರಲ್ವಾ ನೀವು. ನಿಜ ಹೇಳಿ, ಕರೆಕ್ಟಾಗಿ ಹೇಳಿ, ಚೆನ್ನಾಗಿತ್ತ? ಅಲ್ಲಿಂದ ಹಾಕೊಂಡು ಬರ್ತೀನಿ ಅಂದ್ಬಿಟ್ಟು ಅಲ್ಲೇ ಕಳ್ತಿದ್ದೆ. ಹೌದಾ? ಡ್ಯಾಡಿ ಮಾಡಿದ್ರು ಅಂತ ಹೇಳ್ತಿದ್ರೆ. ಆ್ಯಕ್ಚುಲಿ ಚೆನ್ನಾಗಿಲ್ಲ, ನನಗೆ ಖುಷಿ ಪಡ್ಸೋಕ್ಕೆ ಹಂಗೆ ಹೇಳ್ತಿರೋದಲ್ವಾ? ಅಂದ್ರೆ ಡ್ಯಾಡಿ ಅಡುಗೆ ಇಷ್ಟ ಆಗ್ತಲ್ವ ನಿಮಗೆ? ಇಷ್ಟ ಆಗ್ತದೆ. ನಾನು ಬೇಜಾರು ಮಾಡ್ಕೊಂಡಿಲ್ಲ, ಅದು ಬನ್ನಿ ನೆನ್ನೆ ಮುಂಚೆದಾಗಿ ಇರಲಿಲ್ಲ. ಏನು ಗೊತ್ತಾ, ಹೊಸ್ದಾಗಿ ಮಾಡ್ತಾ ಇರ್ತೀವಲ್ಲ, 7 ರೂಪಾಯಿ ಆಗುತ್ತೆ. ರೆಡಿ ಇದಕ್ಕೆ ಪಿಂಕ್ ಕಲರ್ ಹಾಕ್ಕೊಡಿ. ನಿನ್ನ ಪಾಲಿಶ್ ಹಾಕೊಳ್ಳ ತಿಂದು ಹಾಕ್ಕೊಡ್ತೀನಿ. ಈಗ ರೆಡಿ ಕೊಟ್ರಿ ಮಗಳೇ? ಮಾಲ್ಗ? ಸರಿ, ಇವತ್ತು ಹೊರಗಡೆ ಎಲ್ಲ ಹೋಗೋದಿದೆ. ಒಂದು ಶಿವರಾಗ್ದೊಂದು ಪ್ರಮೋಷನ್ ಇದೆ. ಆ ಪ್ರಮೋಷನ್ಗೆ ಅಂತ ಹೊರಟಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ತೀವಿ, ಪ್ರಮೋಷನ್ ವಿಡಿಯೋ. ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಇವತ್ತು ಮಧ್ಯಾಹ್ನ. ನಿಮ್ಗೆ ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್ ಮಾಡಿದ್ದೇನಾದ್ರು ಮಿಸ್ ಮಾಡಿಬಿಟ್ರೆ ಮಗಳಿಗೆ ಸಿಟ್ಟು ಬಂದುಬಿಡುತ್ತಲ್ವ ಮಗಳೇ? ಮತ್ತು ನೀವು ನನಗೆ ಪ್ರಾಮಿಸ್ ಮಾಡಿ ನೆಕ್ಸ್ಟ್ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂತೀನಿ. ನೀವು ಓದೋದು ಅಂದರೆ ಫಸ್ಟ್ ಬರಬೇಕು ಅಂತಿಲ್ಲ ನನಗೆ ಮಗಳೇ. ಏನು ಹೇಳಿ, ಏನೇನು ಮಾಡ್ಬೇಕು ಹೇಳಿ, ಡ್ಯಾಡಿ ಥಾಟ್ಸ್ ಏನು ಹೇಳಿ ನೋಡೋಣ. ಓದೋದು ಅಂದರೆ ಕನ್ನಡ ಲ್ಯಾಂಗ್ವೇಜು ನಮ್ಮ ಮಾತೃಭಾಷೆ, ಅದ್ರ ಮೇಲೆ ಫುಲ್ ಹಿಡಿತಾ ಇರ್ಬೇಕು ನಿಮಗೆ, ಆಯಿತಾ? ಅದ್ರ ಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಕಲಿಬೇಕು ಅಷ್ಟೇ. ನಮ್ಗೆ ಹಿಂದಿ ಅದನ್ನು ಹೇಳ್ಬಾರ್ದು. ಆ್ಯಕ್ಚುಲಿ ನಿಮ್ಮ ಸಬ್ಜೆಕ್ಟ್ ಇರೋದ್ರಿಂದ ನೀವು ಪಾಸ್ ಮಾಡಲೇಬೇಕು, ಏನಾದ್ರು ಫೇಲ್ ಆದರೆ ಕಷ್ಟ. ಹಿಂದಿನ ಇಲ್ಲಿವರೆಗೆ ನಾವು ಏನು ಓದಿದ್ದೀವಿ ಸ್ಕೂಲ್ ಟೈಮಲ್ಲಿ, ಸ್ಕೂಲ್ ಬಿಟ್ಟ ಮೇಲೆ ಇಲ್ಲಿವರೆಗೆ ನನಗೆ ಯೂಸೇ ಬಂದಿಲ್ಲ. ಅದು ಯಾಕೆ ಆ ಸಬ್ಜೆಕ್ಟ್ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪಾಪ ಮಕ್ಕಳು ಜೀವನದ್ದು ಪ್ರತಿದಿನ ಅರ್ಧ ಗಂಟೆ 3/4 ಗಂಟೆ ಎಷ್ಟೋ ಕ್ಲಾಸಸ್ಗಳ ಜೊತೆಗೆ ಎಕ್ಸಾಮ್ಸ್ ಅದು ಇದು ಅಂತ ಅರ್ಧ ಜೀವನ ವೇಸ್ಟ್ ಮಾಡಿಬಿಡ್ತಾರೆ. ಅದ್ರ ಬದಲು ಇನ್ನೊಂದು ಸ್ಕಿಲ್ ಕಲ್ತಿದ್ದಿದ್ರೆ ಯಾವುದಾದ್ರೂ ಒಂದು ಜಾಗಕ್ಕೆ ಯೂಸಿಗೆ ಬರ್ತಿತ್ತು ಮಕ್ಕಳಿಗೆ. ಅಂಥ ಇಂಪಾರ್ಟೆಂಟ್ ಲೈಫ್ ಮಕ್ಕಳದ್ದೇನಿದೆ ಆ ಹಿಂದಿ ಸಬ್ಜೆಕ್ಟ್ ಹಾಕ್ಬಿಟ್ಟು ಕಳೀತಾ ಇದ್ದಾರೆ. ಹೊರಗಡೆ ಬಂದರೆ ಸ್ಕೂಲಿಂದ ಆ ಹಿಂದಿ ಯೂಸೇ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬ ಹೇರಿಕೆ, ಅದು ನಿಜವಾಗ್ಲೂ ಭಾಷಾ ಹೇರಿಕೆ. ಅದು ಯೂಸ್ ಇಲ್ದಿರೋ ಭಾಷೆನ ಹಾಕಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ, ಯಾಕೆ ಗಿರಿಯರ್ ಯಾವುದಕ್ಕೂ ಯೂಸ್ ಬರ್ತಾ ಇಲ್ಲ ಅದು. ಹಾಗಾಗಿ ಏನೋ ನಾವೊಂದು ಭಾಷೆ ಕಲ್ತಿದ್ದೀವಿ, ಒಂದು ಮಾತಾಡೋಕೆ ಒಂದು ಭಾಷೆ ಕಲ್ತಿದ್ದೀವಿ ಅನ್ನೋದೊಂದು ಖುಷಿ ನಮಗೆ. ಅಲ್ಲಿ ನೋಡಿದ್ರೆ ನೀವು ಕಲ್ತೇ ಇಲ್ಲ. ನಾನು ಹೇಳಿದ್ಕೆ ಏನಾದ್ರು ಹಂಗೆ ಮಾಡ್ತಿದ್ದೀರಾ ಮಗಳೇ? ಬರಲ್ಲ. ಬರಲ್ಲ ಅಲ್ಲ, ಅದು ಕಲಿಬೇಕು, ವಿಧಿ ಇಲ್ಲ. ನಾವು ಪಾಸ್ ಮಾಡಬೇಕು ಅಂದರೆ ಅದು ಮಾಡಲೇಬೇಕು. ನನ್ನ ಮಗಳೇನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗುತ್ತೆ ಅಂತ ನಾನಂತೂ ಹೇಳಲ್ಲ, ಆಯಿತಾ? ಫಸ್ಟ್ ರ್ಯಾಂಕ್ ನನಗೆ ನಂಬಿಕೆನೇ ಇಲ್ಲ ಫಸ್ಟ್ ರ್ಯಾಂಕಲ್ಲಿ. ನನಗೆ ಬೇಕಾಗಿರೋದು ಭಾಷೆಗಳು ಕಲ್ತ್ಕೋಬೇಕು ಚೆನ್ನಾಗಿ, ಮ್ಯಾಥ್ಸು ಇವೆಲ್ಲದನ್ನು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ನನಗೇನು ಅಂದರೆ ವಿದ್ಯೆ ಅಂದರೆ
ಜೀವನ ಸಾಗಿಸೋಕ್ಕೆ ಏನೆಲ್ಲ ಅನುಕೂಲಗಳು ಬೇಕು, ಅವಶ್ಯಕತೆಗಳು ಬೇಕು, ಅದನ್ನು ಕಲ್ತಿರಬೇಕು. ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಜೀವನದಲ್ಲೇ ಸರ್ವೈವ್ ಮಾಡೋದಕ್ಕೆ ಏನೆಲ್ಲ ಬೇಕು. ನಾವಿಲ್ಲ ಅಂದರೆ ಇಂಡಿವಿಜುವಲಾಗಿ ನಾನು ಬದುಕ್ತೀನಿ, ನನ್ನ ಜೊತೆ ಇರೋರನ್ನು ತಗೊಂಡು ಬದುಕಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅನ್ನೋದೇ ನನ್ನ ಇದ್ರದ್ದು ವಿದ್ಯೆ. ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಮಾನಸಿಕ ಚಿತ್ರಹಿಂಸೆ ಅನುಭವಿಸ್ಬಿಡ್ತವೆ. ಎಲ್ಲರ ಮುಂದೆ ಹೋಗಿ ಕತ್ತು ಮುಗಿಸ್ಕೊಂಡು ನಿಂತ್ಕೊಂಡಿರ್ತಾವಲ್ಲ, ಏನಾದರೂ ಆನ್ಸರ್ ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಇನ್ಸಲ್ಟ್ ಆಗುತ್ತಲ್ಲ. ಇವೆಲ್ಲ ಸಮಸ್ಯೆಗಳು ಮಾನಸಿಕವಾಗಿ ಮಕ್ಕಳಿಗೆ ಖಿನ್ನತೆಗೆ ಒಳಗಾಗ್ಬಿಡ್ತವೆ. ಇದೊಂದು ವಿಷಯಕ್ಕೆ ನಾವು ಸ್ಕೂಲಲ್ಲಿ ಓದಿಸ್ತಾ ಇರೋದ್ರಿಂದ ಮಕ್ಕಳು ಅದರಲ್ಲೂ ಒಂದು ಸ್ವಲ್ಪ ಮುಂದೆ ಹೋಗೋ ಅಂಥ ಒಂದು ಗುಣಗಳು ಇರಬೇಕು, ಒಂದು ಕ್ವಾಲಿಟೀಸ್ ಇರಬೇಕು. ಹಂಗಾಗಿ ಒಂದು ಸ್ವಲ್ಪ ಓದಿಸ್ಬೇಕು. ಗೊತ್ತಾಯ್ತಾ? ಇಲ್ಲ, ಎಲ್ಲರಿಗೂ ಹೇಳ್ತಿರೋದು, ನಿಮಗೂ ಅಷ್ಟೇ, ನಿಮಗೆ ಹೇಳ್ತಿರೋದು ಏನು ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲದೆ ಹೋದ್ರೂ ಮಗಳೇ ಸ್ಕೂಲಲ್ಲಿ ನೀವು ಲೂಸರ್ ಅನ್ಸ್ಕೋಬಾರ್ದು. ಗೊತ್ತಾಯ್ತಾನೆ? ಮತ್ತೆ ರಿಪೀಟ್ ಮಾಡೋಕೆ ಹೋದರೆ ವೀಡಿಯೋ ಎಲ್ಲ ಹಂಗಾಗ್ಬಿಡುತ್ತೆ, ಪಾಪ ಎಲ್ಲರಿಗೂ ಬೋರ್ ಹೊಡಿಯುತ್ತೆ. ಎಲ್ಲದನ್ನು ಎಲ್ಲರ ಮುಂದೆ ತಲೆ ಬಗ್ಸಂಗಿರಬಾರ್ದು. ಮ್ಯಾನೇಜ್, ಐ ವಿಲ್ ಮ್ಯಾನೇಜ್ ಅನ್ನಂಗೆ ಇರಬೇಕು. ನೆಕ್ಸ್ಟು ಹೊರಡೋಣ ಇವತ್ತು? ಹಾಕೊಡ್ಲಾ? ಹಾಂ, ಕೊಡಿ. ಇದು ಯಾವಾಗ ತಗೊಂಡಿದ್ದು ಮಗಳೇ? ಇದಾ 3 ವರ್ಷದಿಂದನೇ ತಗೊಂಡಿದ್ವಿ. ನೇಲ್ ರಿಮೂವಲ್ ಇಲ್ವಾ? ಅದ್ರ ಮೇಲೆ ಹಾಕಿಸ್ಕೊತಾ ಇದ್ದೀರಲ್ಲ, ನೇಲ್ ಪಾಲಿಶ್ ರಿಮೂವಲ್. ಅದು ಇದನ್ನೇ ಹಾಕೊಂಡಿದ್ದು ನಾನು ಅವಾಗ. ಚೆನ್ನಾಗಿದೆ ಮಗಳು, ನೋಡಿ ಚೆನ್ನಾಗಿ ಹಾಕಿದೆ. ಎಲ್ಲಿ ನೀವು ಹೆಂಗೆ ಹಾಕೊಂಡಿದ್ದೀರ ನೋಡೋಣ. ಪಾಪ ನಾನು ಹಾಕಿಲ್ಲ ಅಂದರೂ ವೀಡಿಯೋ ಮಾಡ್ತಾ ಹಾಕಂತಾನೆ ಇತ್ತು ಇಷ್ಟೊತ್ತವರೆಗೂ. ನಾನು ಆ ಕಡೆ ಗಮನನೇ ಕೊಡಲಿಲ್ಲ. ಹಿಂಗೇನಾ? ಪೇಂಟಿಂಗ್ ಥರ ಮಾಡ್ತೀನಿ ತಡೀರಿ. ಗೋಡೆಗೆ ಬೆಣ್ಣ ಹೊಡಿತಿದ್ದು ಹಿಂಗೆ ಮಗಳೇ, ಹಿಂಗೇನಾ? ಎಷ್ಟು ಚೆನ್ನಾಗಿ ಬಂತು. ಚೆನ್ನಾಗಿ ಬಂತಾ? ಡ್ಯಾಡಿ ಕಲ್ತಿದ್ದ ಡ್ರಾಯಿಂಗ್ ಸ್ಕಿಲ್ ಈಗ ಯೂಸಿಗೆ ಬಂತಲ್ಲ ಮಗಳು. ನಾನು ಈ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಅಂತ ಹಾಕಿದ್ದು. ಹೌದಾ? ಇಲ್ಲಿ ಇದು ಕಾಣಿಸ್ತಾನೆ ಇಲ್ವಲ್ಲ. ಐ ಲವ್ ಯು ಮಗಳು. ಐ ಲವ್ ಯು ಡ್ಯಾಡಿ. ಐ ಲವ್ ಯು ಮಗಳು. ಐ ಲವ್ ಯು 2 ಮಗಳು. ಐ ಲವ್ ಯು 3 ಡ್ಯಾಡಿ. ಐ ಲವ್ ಯು 4 ಮಗಳು. ಐ ಲವ್ ಯು 100 ಡ್ಯಾಡಿ. ಐ ಲವ್ ಇನ್ಫಿನಿಟಿ ಮಗಳು. ಸೇಮ್. ಡ್ಯಾಡಿಲಿ ಏನು ಇಷ್ಟ ಮಗಳೇ ನಿಮಗೆ? ನೀವು ನಮ್ಮ ಡ್ಯಾಡಿ ಇಷ್ಟಪಡ್ತಾರೆ, ನಾನು ನಿಮ್ಮ ಇಷ್ಟಪಡ್ತೀನಿ. ಡ್ಯಾಡಿಲಿ ನಿಮಗೆ ತುಂಬ ಇಷ್ಟ ಆಗೋದೇನು ಮಗಳೇ? ಡ್ಯಾಡಿಲಿ ಎಲ್ಲ ಇಷ್ಟನಾ? ಸರಿ ಮಗಳು, ಥ್ಯಾಂಕ್ ಯು ಮಗಳು. ಎತ್ತಿಡಿ ಇದನ್ನ, ಸ್ವಲ್ಪ ಹೊತ್ತು ಬಿಡಿ, ಡ್ರೈ ಆಗುತ್ತದು. ಆಯಿತಾ? ಹೊರಡೋಣ. ಶೂ ರ್ಯಾಕ್ ತಗೊಬರ. ನೋಡಿಲಿ, ಶೂ ಇಟ್ಕೊಳಕ್ಕಾಗ್ದೇ, ಹಂಗಾಗಿ ಒಂದು ರ್ಯಾಕ್ ಬೇಕೇ ಬೇಕು. ಇಲ್ಲೆಲ್ಲ ಏನು ಅಂದರೆ ಪ್ರೆಸ್ಟೀಜಲ್ಲಿ ಇಲ್ಲೆಲ್ಲ ಹೊರಗಡೆ ಪರ್ಮಿಷನ್ ಇಲ್ಲದೇ ಮಳೆ ಹೊಡೆಯೋಂಗಿಲ್ಲ, ಇಲ್ಲೆಲ್ಲ ಕಟ್ಕೊಳ್ಳೋಂಗೂ ಇಲ್ಲ. ನಮ್ಗೆ ಹೇಳಿದ್ರು, ಆದರೆ ಇಲ್ಲಿ ನೋಡಿದ್ರೆ ಇವರೆಲ್ಲ ಇಟ್ಕೊಬಿಟ್ಟವ್ರು ತಂದು. ಇವರೆಲ್ಲ ಇಟ್ಕೊಂಡವ್ರೆ ಆದಮೇಲೆ ನಾವು ತಂದು ಇಟ್ಕೋಬೋದು ಅಂತ ಒಂದು ಚಿಕ್ಕದಾಗಿ ಶೂ ರ್ಯಾಕ್ನೇ ತಗೊಬರೋಣ ಅಂತ ಹೋಗಿದ್ದೀನಿ, ನಮ್ಮ ಜಾಗಕ್ಕೆ ಸೆಟ್ ಆಗೋಂಥದ್ದು. ಮಗಳು ಎಲ್ಲಿ ಬಂದಿದ್ದೀವಿ? ನಾಗರಬಾವಿ ಹತ್ರಕ್ಕೆ ಬಂದಿದ್ದೀವಿ ಈಗ. ಗೊತ್ತಾ ನಾಗರಬಾವಿ? ಗೊತ್ತಿಲ್ಲ ನಿಮಗೆ? ಬನ್ನಿ, ನನಗೆ ಗೊತ್ತು, ಹೇಳ್ತೀನಿ ಎಲ್ಲಿ ಅಂತ, ಏನು ಅಂತ. ಇಲ್ಲಿ ಮಾಲಿಗೆ ಹೋಗ್ಬೇಕಂತ. ಆಮೇಲೆ ಯಾವ ಮಾಲಿಗೆ? ಯಾವ ಮಾಲು ಗೊತ್ತಿಲ್ಲ. ಕರ್ಕೊಯ್ತೀನಿ ಬನ್ನಿ. ಇದು ಮಾಲಫಿಶ್ ಹೋಗೋಣ. ಮಾಲಫಿಶೇ ಬೇಡ ಇವತ್ತು, ಇನ್ನೊಂದು ಬೇರೆ ಭಾರತೀಯ ಮಾಲಿಗೆ ಹೋಗೋಣ. ಅದು ಮಾಲಫಿಶ್ ಥರನೇ ಇರುತ್ತೆ. ಎಲ್ಲ ಮಾಲು ಒಂದೇ ಥರ ಇರುತ್ತೆ. ಏನಿದೆ ಅಲ್ಲಿ? ಅಲ್ಲಿ ಡೆಡಿ ಒಂದು ಇದು ಚಾಕ್ಲೇಟ್ ಮಾರ್ಕೆಟ್ ಇದೆ ಡೆಡಿ. ಆ ಜಾಗದಲ್ಲಿ ಲಾಸ್ಟ್ ಟೈಮ್ ಅಮ್ಮ ನನಗೆ ಅಣ್ಣಂಗೆ ಇದಂತೆ ಕೊಟ್ಟಿದ್ರು ನೆಲ್ಸನಲ್ಲಿಗೆ ಅಂತ. ಹೌದಾ? 12 ಜೊತೆ. ಲಾಕು ಮಾಡ್ಬೋದು. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ಮ ಕಂಪನಿ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ನಿಮಗೆ ಡಬಲ್ ಡೆಕ್ಕರ್ ಶೂ ರ್ಯಾಕ್ ಲಾಂಚ್ ಮಾಡಿರೋದು 2 months ಬಿಫೋರ್. ಒಂದು ರ್ಯಾಕ್ ಅಲ್ಲಿ ನಿಮಗೆ ಟೋಟಲ್ 30 ಪೇರ್ ಇಡ್ಬೋದು ಸರ್ ಇದರಲ್ಲಿ. ಲಾಕ್ ಮಾಡೋದು. ಓಕೆ. ಮನೆ ಅನುಗುಣವಾಗಿ ಹೇಗೆ ಬೇಕಂಗೆ ಇನ್ಸ್ಟಾಲ್ ಮಾಡಿಸ್ಕೋಬಹುದು. ಶೂ ಏನಾದ್ರು ಸ್ಯಾಕ್ಸ್ ಅಲ್ಲಿ ಸ್ಮೆಲ್ ಇದ್ರೆ ಸ್ಮೆಲ್ ಹೋಗಿ ಸೈಡ್ ಅಲ್ಲೂ ಮತ್ತೆ ಸೆಂಟರ್ ಅಲ್ಲಿ ವೆಂಟಿಲೇಷನ್ ಸಿಸ್ಟಮ್ ಕೊಟ್ಟಿದೀವಿ. ಇದರಿಂದ ನಿಮಗೆ ಶೂ ಅಲ್ಲಿ ಮತ್ತೆ ಸ್ಯಾಕ್ಸ್ ಅಲ್ಲಿ ಏನೇ ಸ್ಮೆಲ್ ಇದ್ರು ಅದು ಹೊರಟೋಗುತ್ತೆ. ಮತ್ತೆ ನಿಮಗೆ ಇದು 5 ಸ್ಟೆಪ್ಸ್ ಅಲ್ಲಿ 3 ಡೋರಿಗೆ ಸೆಪರೇಟ್ ಲಾಕ್ ಬರುತ್ತೆ, 2 ಡೋರಿಗೆ ಸೆಪರೇಟ್ ಲಾಕ್ ಬರುತ್ತೆ. ನೀವು ಇದು ಮನೆಯಲ್ಲಿ ವಾಲ್ ಮೌಂಟ್ ಮಾಡ್ಬಿಟ್ರೆ ಜಸ್ಟ್ ಇಲ್ಲಿ ನೋಡಬಹುದು ನೀವು, ಜಸ್ಟ್ 8 ಇಂಚ್ ಡೆಪ್ತ್ ಅಲ್ಲಿ ಫಿಟ್ ಆಗುತ್ತೆ ನಿಮಗೆ. ಸ್ಲಿಮ್ಮೆಸ್ಟ್ ಶೂ ರ್ಯಾಕ್. ಸ್ಲಿಮ್ಮೆಸ್ಟ್ ಶೂ ರ್ಯಾಕ್. ಇದು ಇನ್ನೂ ಸ್ಲಿಮ್ ಇದೆ ಅದಕ್ಕಿಂತ. ಹೌದು, ಇದು ಸಿಂಗಲ್ ಡೆಕ್ಕರ್ ಶೂ ರ್ಯಾಕ್. ಇದು ನಿಮಗೆ ಜಸ್ಟ್ 6 ಇಂಚ್ ಅಲ್ಲಿ ಫಿಟ್ ಆಗುತ್ತೆ. ಇದು ಟೋಟಲ್ 5 ಸ್ಟೆಪ್ಸ್ ಅಲ್ಲಿ ನಿಮಗೆ 15 ಪೇರ್ ಇಡಬಹುದು. ಓಕೆ. ಇದು ಚೆನ್ನಾಗಿದೆಯಲ್ಲ, ಇದು ನಮ್ಮ ಮನೆ ಜಾಗಕ್ಕೆಲ್ಲ ಇದೆಲ್ಲ ಸಖತ್ತಾಗಿದೆ. ಇದು ಎಷ್ಟು ಪೇರು? ಇದು 15 ಪೇರ್. ಇದು 30 ಪೇರ್. 30 ಪೇರ್. ಅಂದ್ರೆ ಥಿಕ್ನೆಸ್ ಜಾಸ್ತಿ ಬಂದ್ರೆ ಪೇರ್ಸ್ ಜಾಸ್ತಿ ಆಗುತ್ತಾ? ಒಂದ್ರ ಮೇಲೆ ಒಂದು ಇಡ್ಬೋದಾ? ಹಂಗೆ. ಓಕೆ. ನೋಡಿ, ಮನೇಲಿ ಯಾರಿಗಾದ್ರೂ ಶೂಗೆ ಇಡೋಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಅಂದರೆ ಸಖತ್ತಾಗಿದೆ. ಅಂದರೆ ಶೂ ಶೆಲ್ಟರ್ಸ್ ಅಂತನಾ ನಿಮ್ಮ ಬ್ರ್ಯಾಂಡ್? ನಮ್ದು ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕಂಪನಿ ಬಂದು ಶೂ ಶೆಲ್ಟರ್ ಬ್ರ್ಯಾಂಡ್. ಶೂ ಶೆಲ್ಟರ್ ಬ್ರ್ಯಾಂಡ್, 5 ವರ್ಷ ವಾರಂಟಿ. ಓಕೆ, ಬನ್ನಿ ಹೋಗೋಣ. ಹೆಂಗೆ ಇಟ್ಕೊಳ್ಳೋದಪ್ಪ? ಸಖತ್ ತೂಕ ಇದೆ, ಹೆವಿ ಗೇಜು ಇಟ್ಕೊಳಕ್ಕೆ. ಅಯ್ಯಪ್ಪ, ಬನ್ನಿ ಹೋಗೋಣ. ಸೂಪರ್ ಮಗಳೇ. ಕರೆಕ್ಟಾಗಿದೆಯಲ್ಲ ಮಗಳೇ, ಪರ್ಫೆಕ್ಟಾಗಿ.
ಹಿಂಗೆ ಇಟ್ಬಿಟ್ಟು ಬೇಕು ಅಂದರೆ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಮಗಳು. ಓಕೆ, ಫೈನಲಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಒಳಗಾಗಲಿ.